ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಹಿಜಾಬ್ ಆಯಿತು, ಮುಸ್ಲಿಂ ಬಾಯ್ಕಾಟ್ ಆಯಿತು, ಈಗ ಹಲಾಲ್ ವಿರುದ್ಧ ಸಮರ ಶುರುವಾಗಿದೆ. ಬೆಂಗಳೂರಲ್ಲಿ ಹಲಾಲ್ ವಸ್ತುಗಳಿಗೆ ನಿಷೇಧ ಹೇರಲಾಗುತ್ತಿದೆ. ಹಿಂದೂ ಜಾಗರಣ ವೇದಿಕೆಯಿಂದ ಜಾಗೃತಿ ಕ್ಯಾಂಪೇನ್ ನಡೀತಾ ಇದ್ದು ಹಲಾಲ್ ಲೇಬಲ್ ವಸ್ತುಗಳನ್ನು ನಿಷೇಧಿಸಲು ಮನವಿ ಮಾಡುತ್ತಿದ್ದಾರೆ. ಹೋಟೆಲ್ನಲ್ಲಿ ಹಲಾಲ್ ಪ್ರಾಡಕ್ಟ್ಸ್ಗೆ ನಿಷೇಧಿಸಲಾಗಿದೆ. ಹಲಾಲ್ ಪ್ರಮಾಣ ಪತ್ರಕ್ಕೆ 50,000 ಶುಲ್ಕ ಜೆಯುಐ ಸಂಘಟನೆಯಿಂದ ಕೊಡುವ ಪ್ರಮಾಣವಂತೆ ಇದನ್ನ ಹಿಂದೂ ವಿರೋಧಿ ಕೃತ್ಯಗಳಿಗೆ ಬಳಕೆ ಆರೋಪ ಎನ್ನಲಾಗುತ್ತಿದೆ. ರಾಜ್ಯಾದ್ಯಂತ ಹಲಾಲ್ ವಸ್ತುಗಳ ಬ್ಯಾನ್ಗೆ ಹಿಂದೂ ಜಾಗರಣ ವೇದಿಕೆ ಒತ್ತಾಯಿಸುತ್ತಿದೆ. ಕೆಲ ಹೋಟೆಲ್ಗಳಲ್ಲಿ ಬೋರ್ಡ್ನಿಂದ ಹಲಾಲ್ ಪದ ತೆರವುಗೊಳಿಸಲಾಗಿದೆ. ದೇಗುಲಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರ ವಿಚಾರವಾಗಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಕಿಡಿಕಾರಿದ್ದಾರೆ. ಇದು ಧರ್ಮಗಳ ಯುದ್ಧವಲ್ಲ, ಸಂಘ ಪರಿವಾರದ ಹೋರಾಟ. ವ್ಯಾಪಾರ ಬಹಿಷ್ಕಾರಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ. ನಾಚಿಕೆಗೆಟ್ಟ ವಿಪಕ್ಷಗಳು ಬಾಯಿ ಮುಚ್ಚಿ ಕುಳಿತಿವೆ. ಏನ್ ಮಾಡ್ತಿದ್ದೀರಿ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಅಂತ ಉಡುಪಿಯಲ್ಲಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಪ್ರಕರಣ ನೀವು ತೋರಿಸ್ಬಿಡಿ, ಈ ರೀತಿ ಮುಸ್ಲಿಮರಲ್ಲದೆ ಮುಸ್ಲಿಮರದೇ ಆಗಿರಲಿ ಯಾವುದಾದರೂ ಬಿಸ್ನೆಸ್ಗಳನ್ನ, ಅಂಗಡಿಗಳನ್ನ, ಹೋಟೆಲ್ಗಳನ್ನ ಬಲವಂತವಾಗಿ ಮುಚ್ಚಿರುವಂತ ಒಂದು ಪ್ರಕರಣ ನಿಮಗೆ ಸಾಧ್ಯ ಇದ್ರೆ ತೋರಿಸಿ. ಮಾಧ್ಯಮದವರು ಕೂಡ ಇದರ ಬಗ್ಗೆ ಒಂದು ಸಂಶೋಧನೆ ನಡೆಸ್ಬೋದು, ಇದನ್ನು ಮಾಡ್ಬೋದು. ರಘುಪತಿ ಭಟ್ರಿಗೆ ನಾನು ಹೇಳ್ತೇನೆ, ನಿಮ್ಮದೇ ಕ್ಷೇತ್ರದ ಇದೇ ಉಡುಪಿಯ ಜಾಮಿಯಾ ಮಸೀದಿಗೆ ಸೇರಿದ ಕಟ್ಟಡದಲ್ಲಿ ಹಿಂದೂ ಬಾಂಧವರು ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲದಿದ್ರೆ ಹೋಗಿ ನೋಡಿ ಅಥವಾ ಹೋಗಿ ಕೇಳಿ. ಉಡುಪಿಯ ಜಾಮಿಯಾ ಮಸೀದಿಗೆ ಸೇರಿದ ಕಟ್ಟಡದಲ್ಲಿ ಹಿಂದೂ ಬಾಂಧವರು ವ್ಯಾಪಾರ ನಡೆಸ್ತಾ ಇದ್ದಾರೆ. ಅವರನ್ನು ಕೂಡ ಬಂದ್ ಮಾಡಲಿಕ್ಕೆ ಯಾರು ಹೇಳಲಿಲ್ಲ. ಪತ್ರಕರ್ತರು ಹೋಗಿ ಇವತ್ತೇ ಹೋಗಿ ನೀವು ಕೇಳ್ಬೋದು. ಅದ್ರ ಮುಂದೆ ಸಿಟಿ ಸೆಂಟರ್ ಇದೆ, ಮುಸಲ್ಮಾನರ ಒಡೆತನದ್ದು ಇದೆ, ಬೇರೆ ಬೇರೆ ಇದೆ. ಯಾರನ್ನು ಕೂಡ ಬಲವಂತವಾಗಿ, ಮುಸಲ್ಮಾನರನ್ನು ಕೂಡ ಯಾರನ್ನು ಕೂಡ ಬಲವಂತವಾಗಿ ಆಚರಿಸಲಿಕ್ಕೆ ಬಂದ್ ಮಾಡಲಿಕ್ಕೆ ಹೋಗಲಿಲ್ಲ. ಒಂದು ಸಣ್ಣ ರಾಜ್ಯದಲ್ಲಿ ಇನ್ನು ಬಾಯ್ಕಾಟ್ ಡಿಡಿ ಮುಸ್ಲಿಂ ಮುಂದುವರೆದಿದೆ. ಹಾಸನ ಜಿಲ್ಲೆಯ ಬೇಲೂರು ಚನ್ನಕೇಶವ ಜಾತ್ರೆಯಲ್ಲಿ ಅವಕಾಶ ನೀಡದಂತೆ ತಾಲೂಕು ಆಡಳಿತಕ್ಕೆ ಹಿಂದೂ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ. ಏಪ್ರಿಲ್ 2ರಿಂದ ಶ್ರೀ ಚನ್ನಕೇಶವ ಜಾತ್ರೆ ಪ್ರಾರಂಭವಾಗುತ್ತಿದೆ. ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡದಂತೆ ಹಿಂದೂ ಸಂಘಟನೆಗಳು ಮನವಿ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಚನ್ನಕೇಶವ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಬ್ಯಾನ್ ಮಾಡುವ ವಿಎಚ್ಪಿ ಮನವಿಗೆ ಮುಸ್ಲಿಂ ವ್ಯಾಪಾರಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಎದುರು ಮುಸ್ಲಿಂ ವ್ಯಾಪಾರಿಗಳು ಮೌನ ಪ್ರತಿಭಟನೆ ಮಾಡಿದರು. ಕೊಳಲು, ವೈಲಿನ್ ವಿಗ್ರಹಗಳನ್ನು ವ್ಯಾಪಾರ ಮಾಡುವವರು ವೈಲಿನ್, ಕೊಳಲು ನುಡಿಸಿ ವ್ಯಾಪಾರಕ್ಕೆ ಅವಕಾಶ ಕೊಡುವಂತೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದರು. ಬೇಲೂರು ತಾಲೂಕಿನ ಹಿಂದೂಯೇತರ ದೇವಸ್ಥಾನ ಮತ್ತು ಜಾತ್ರೆಗಳಲ್ಲಿ ಮುಸ್ಲಿಮರಿಗೆ ಯಾವುದೇ ವ್ಯಾಪಾರ ವಹಿವಾಟು ನಡೆಸದಂತೆ ನಿರ್ಬಂಧಿಸುವಂತೆ ವಿಶ್ವ ಹಿಂದೂ ಪರಿಷತ್ ಮನವಿ ಹಿನ್ನೆಲೆ ಮಾಜಿ ಸಚಿವ ರೇವಣ್ಣ ಗರಂ ಆಗಿದ್ದಾರೆ. ಮುಸ್ಲಿಮರಿಗೆ ಅಡೆತಡೆ ತಂದ್ರೆ ಯಾವ ಸಂಘ ಸಂಸ್ಥೆಗಳಿದ್ರು, ಯಾವ ಪಾರ್ಟಿಯವರಿದ್ರು ಡಿಸಿ, ಎಸ್ಪಿ ಬಲಿಯಾಗಬೇಕು. ಈ ಜಿಲ್ಲೆಯಲ್ಲಿ ಹಿಂದೂಗಳು ಬೇರೆಯಲ್ಲ, ಮುಸ್ಲಿಮರು ಬೇರೆಯಲ್ಲ. ನಾವೆಲ್ಲ ಈ ಜಿಲ್ಲೆಯಲ್ಲಿ ಐಕ್ಯತೆಯಿಂದ ಹೋಗ್ತಾ ಇದ್ದೇವೆ. ಒಂದು ಸಮಾಜವನ್ನ ಗುರಿ ಇಟ್ಕೊಂಡು ಹೋಗೋದಾದ್ರೆ ನಮ್ಮದು ಖಂಡಿತ ವಿರೋಧವಿದೆ. ಹಿಂದೂಗಳಿರ್ಲಿ, ಮುಸ್ಲಿಂ ಇರ್ಲಿ, ಹಿಂದಿನಿಂದ ಹೇಗೆ ನಡ್ಕೊಂಡು ಹೋಗ್ತಾ ಇತ್ತು ಅದಕ್ಕೆ ಅಡ್ಡಿ ತರಬಾರದು. ಅಡ್ಡಿ ತಂದ್ರೆ ಅವರ ಮೇಲೆ ಡಿಸಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಯಾವುದೇ ಇದಕ್ಕೆ ಅಡೆತಡೆ ತಂದರೆ, ಯಾವುದೇ ಸಂಘ ಸಂಸ್ಥೆಗಳಿದ್ರೆ, ಯಾವ ಪಾರ್ಟಿಯರಿರಲಿ ಬಲಿ ಆಗ್ತಕ್ಕ ಎಸ್ ಪಿ ಡಿ ಸಿ ಇಬ್ಬರು. ನಾನು ಈ ಜಿಲ್ಲೆಯಲ್ಲಿ ಬಡವರು, ಹಿಂದೂಗಳು ಬೇರೆ ಅಲ್ಲ, ಮುಸ್ಲಿಮ್ಸ್ ಬೇರೆ ಅಲ್ಲ, ನಾವೆಲ್ಲ ಈ ಜಿಲ್ಲೆಯಲ್ಲಿ ಐಕ್ಯತೆಯಿಂದ ಹೋಗ್ತಾ ಇದ್ದೀವಿ. ಒಂದು ಸಮಾಜ ಗುರಿ ಇಟ್ಕೊಂಡು ಏನಾದ್ರು ಹೋಗೋದಾದರೆ ನಾವು ಅದಕ್ಕೆ ನಮ್ಮದು ಖಂಡಿತ ವಿರೋಧ ಇದೆ. ನಾವು ನೋಡ್ರಿ, ಯಾರೇ ಇರಲಿ, ಅವು ಸಣ್ಣ ವ್ಯಾಪಾರಿಗಳು, ಹಿಂದೂಗಳಿರಲಿ, ಮುಸ್ಲಿಮ್ಸ್ ಇರಲಿ, ಹಿಂದಿಂದ ಹೆಂಗೆ ನಡ್ಕೊಂಡು ಹೋಗ್ತಾ ಇತ್ತು ಅದಕ್ಕೆ ಅಡ್ಡಿ ತರಬಾರ್ದು. ಹಿಂದೂ ಮುಸ್ಲಿಮ್ಸ್ ಯಾವುದೇ. ಇತ್ತ ಚಾಮರಾಜನಗರದ ಹಿಮವದ್ ಗೋಪಾಲಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಕಾಡಿನಲ್ಲಿ ಸಿಗುವ ಬಳ್ಳಿ, ನಾರುಗಳಿಂದ ಹಗ್ಗ ತಯಾರಿಸಿ ರಥ ಎಳೆಯುವುದು ಇಲ್ಲಿನ ವಿಶೇಷ. ಯಾವುದೇ ವಿವಾದಗಳಿಲ್ಲದೆ ಶಾಂತಿಯುತವಾಗಿ ರಥೋತ್ಸವ ನಡೆದಿದೆ. ಭಜರಂಗ ದಳ ರಥೋತ್ಸವದಂದು ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶ ನೀಡಬಾರದೆಂದು ಮನವಿ ಸಲ್ಲಿಸಿದರು. ವ್ಯಾಪಾರ ಮಾಡಲು ಮುಸ್ಲಿಂ ವ್ಯಾಪಾರಿಗಳು ಸಹ ಬಂದಿಲ್ಲ.
ಹಿಜಾಬ್ ತೀರ್ಪು ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದ ಸಂಘಟನೆಗಳ ವಿರುದ್ಧ ಅರ್ಜಿ ಸಲ್ಲಿಸಲಾಗಿದೆ. ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸುವಂತೆ ಕೋರಿ ವಕೀಲ ಎನ್ಪಿ ಅಮೃತೇಶ್ರಿಂದ ಅಡ್ವೊಕೇಟ್ ಜನರಲ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಈ ಹಿಂದೆ ರಿಜಿಸ್ಟ್ರಾರ್ ಜನರಲ್ರಿಗೆ ಮನವಿಯನ್ನು ಸಲ್ಲಿಸಿದ್ರು. ನಿಯಮದಂತೆ ಎಜಿ ಅನುಮತಿ ಪಡೆಯುವಂತೆ ಸೂಚಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಡ್ವೊಕೇಟ್ ಜನರಲ್ರಿಗೆ ಅರ್ಜಿ ಸಲ್ಲಿಕೆಯಾಗಿದೆ. ಕೆಲ ಸಂಘಟನೆಗಳು ಹೈಕೋರ್ಟ್ ತೀರ್ಪನ್ನು ತೀವ್ರವಾಗಿ ಟೀಕಿಸಿವೆ. ಹೈಕೋರ್ಟ್ನ ಘನತೆಯನ್ನ ಕುಗ್ಗಿಸಲು ಸಂಘಟನೆಗಳಿಂದ ಯತ್ನ ನಡೆದಿದೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟವರ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿ ಸ್ವಯಂ ಪ್ರೇರಿತ ನ್ಯಾಯಾಂಗ ನಿಂದನೆ ದಾಖಲಿಸುವಂತೆ ಅರ್ಜಿ ಸಲ್ಲಿಸಲಾಗಿದೆ. ವಿಧಾನಸಭೆಯಲ್ಲಿ ಇಂದು ಬಿಸಿ ಬಿಸಿ ಚರ್ಚೆ ನಡೆದಿದೆ. ಇಲಾಖಾವಾರು ಅನುದಾನ ಮತ್ತು ಬೇಡಿಕೆಗಳ ಮೇಲೆ ಸಚಿವರ ಉತ್ತರ ವೇಳೆ ನಾಯಕರ ನಡುವೆ ವಾಕ್ಸಮರ ನಡೆದಿದೆ. ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉತ್ತರದ ವೇಳೆ ಸದನದಲ್ಲಿ 40% ಕಮಿಷನ್ ಆರೋಪ ವಿಚಾರದ ಬಗ್ಗೆ ಪ್ರಸ್ತಾಪದ ವೇಳೆ ಸಚಿವ ಕಾರಜೋಳ ಮಾತಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಧ್ಯಪ್ರವೇಶಿಸಿ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಆಡಳಿತ ಪಕ್ಷ ಮತ್ತು ವಿಪಕ್ಷ ಶಾಸಕರ ನಡುವೆ ವಾಕ್ಸಮರ ನಡೆದಿದ್ದು ಕೆಲವು ನಿಮಿಷಗಳ ಕಾಲ ಸದನದಲ್ಲಿ ಗದ್ದಲ ಕೋಲಾಹಲವಾಗಿತ್ತು. ಬೊಮ್ಮಾಯಿ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕಿಡಿಕಾರಿದ್ದಾರೆ. ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ನಿರತರಾಗಿರುವ ಬೊಮ್ಮಾಯಿ ಸರ್ಕಾರ ಮುಕ್ತ ಮತ್ತು ನಿರ್ಭೀತ ಭ್ರಷ್ಟಾಚಾರದಲ್ಲಿ ನಿರತರಾಗಿರುವ ಬಿಜೆಪಿ ಮಂತ್ರಿಗಳು ಆದರೂ ಪಿಎಂ, ಸಿಎಂ, ಇಡಿ, ಸಿಬಿಐ, ಎಸಿಬಿ ಮ್ಯೂಟ್ ಮೋಡ್ನಲ್ಲಿವೆ. ಖಾವೋ ಖಿಲಾವೋ ಅನ್ನೋದಕ್ಕೆ ಕರ್ನಾಟಕದ ಬಿಜೆಪಿ ಸಂಕೇತವಾಗ್ತಿದೆಯೇ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಹಾಗೆ ಟ್ವೀಟ್ನಲ್ಲಿ ಈಶ್ವರಪ್ಪ ವಿರುದ್ಧದ ಭ್ರಷ್ಟಾಚಾರ ಪ್ರಕರಣ ಉಲ್ಲೇಖಿಸಿದ್ದಾರೆ. ಏಪ್ರಿಲ್ 1ರಂದು ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಜನ್ಮದಿನ. ಈ ಹಿನ್ನೆಲೆ ಸಿದ್ದಗಂಗಾ ಮಠದಲ್ಲಿ ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬರ್ತಿದ್ದಾರೆ. ಈ ಬಗ್ಗೆ ಸಿದ್ದಲಿಂಗ ಶ್ರೀಗಳು ಮಾಹಿತಿಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಅಮಿತ್ ಶಾ, ಮಾಜಿ ಸಿಎಂ ಬಿಎಸ್ವೈ, ಹಾಲಿ ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಭಗವಂತ ಖೂಬಾ ಹಾಜರಿರುತ್ತಾರೆ ಅಂತ ಹೇಳಿದರು. ಬೆಳಗ್ಗೆ 10:45ಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಸಂಜೆ ಹಂಸಲೇಖ ವಿಜಯ್ ಪ್ರಕಾಶ್ ಅವರ ಬಸವ ಭಾರತ ಸಂಗೀತ ಕಾರ್ಯಕ್ರಮ ಇದೆ ಅಂತ ಮಾಹಿತಿಯನ್ನ ತಿಳಿಸಿದ್ದಾರೆ. ಏಪ್ರಿಲ್ 1ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರುತ್ತಿದ್ದಾರೆ. ಏಪ್ರಿಲ್ 1ರಂದು ಶಿವಕುಮಾರ ಸ್ವಾಮೀಜಿಗಳ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಈ ಹಿನ್ನೆಲೆ ಇಂದು ಮಾಜಿ ಸಿಎಂ ಯಡಿಯೂರಪ್ಪನವರು ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಸಿದ್ಧತೆಗಳ ಪರಿಶೀಲನೆ ನಡೆಸಿದ್ದಾರೆ. ಕೇಂದ್ರ ವಲಯ ಐಜಿಪಿ ಚಂದ್ರಶೇಖರ್, ಎಸ್ಪಿ ರಾಹುಲ್ ಕುಮಾರ್ ಹಾಗೂ ಡಿಸಿವೈಎಸ್ ಪಾಟೀಲ್ ಜೊತೆ ಯಡಿಯೂರಪ್ಪನವರು ಸಭೆ ನಡೆಸಿ ಕಾರ್ಯಕ್ರಮದ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ನಿಮ್ಮೆಲ್ಲರಿಗೂ ಗಮನಕ್ಕೆ ಬಂದಿರುವಂತಹದ್ದು ಆಹ್ವಾನ ಪತ್ರಿಕೆಯನ್ನು ಮುದ್ರಣ ಆಗಿದೆ. ಬರುವ ಏಪ್ರಿಲ್ 1ನೇ ತಾರೀಕು ನಮ್ಮ ಪರಮ ಪೂಜ್ಯ ಗುರುದೇವರ 115ನೇ ವರ್ಷದ ಜನ್ಮದಿನೋತ್ಸವ ಗುರುವಂದನಾ ಪ್ರಯುಕ್ತ ಮಂಗಳ ಕಾರ್ಯಕ್ರಮ ಇದೆ. ಅದಕ್ಕೆ ಕೇಂದ್ರ ಸರ್ಕಾರದ ಗೃಹ ಸಚಿವರು ಮತ್ತು ಸಹಕಾರ ಸಚಿವರಾದ ಅಮಿತ್ ಶಾಜಿಯವರು ಆಗಮಿಸ್ತಾ ಇದ್ದಾರೆ. ಅದರ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಜನನಾಯಕರಾದ ಯಡಿಯೂರಪ್ಪನವರು, ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು ಮತ್ತು ಕೇಂದ್ರ ಸರ್ಕಾರದಲ್ಲಿ ಹಿರಿಯ ಸಚಿವರಾದ ಜೋಶಿಯವರು ಮತ್ತು ಕೇಂದ್ರ ಸಚಿವರಾಗಿರುವಂಥ ಭಗವಂತ ಖೂಬಾರ್ ಅವರು, ನಮ್ಮ ಮಾಧುಸ್ವಾಮಿ ವಿ ಸೋಮಣ್ಣ ಅವರು ಮತ್ತು ನಾಗೇಶ್ ಅವರು, ನಮ್ಮ ಇಲ್ಲಿಯ ಸ್ಥಳೀಯ MP ರವರು ಮತ್ತು MLA ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ.